ಅದನ್ನ ನಡೆಸಿಲ್ಲ. ನಾಯಕ ಬದಲಾವಣೆ ನಾವು ಈ ಸದ್ಯ ಆಗುತ್ತೆ ಯಾರು ಹೇಳ್ತಾರೆ? ಇವತ್ತು ಇನ್ನು ಈ ಸದ್ಯ ಏನಾಗೋಲ್ಲ, ಇನ್ನೂ ಟೈಮ್ ಇದೆ, ಆಗ್ತದೆ, ಆಶಾಭಾವನೆ ಇದೆ. ಇಲ್ಲ, ಮುಖ್ಯಮಂತ್ರಿ ಭೇಟಿಯಾಗಿ ಕೊಡ್ತೀನಿ. ಅದು ನೋಡಿ, ನನಗೂ ಪೂರ್ಣ ಮಾಹಿತಿ ಇಲ್ಲ. ನಿನ್ನ ರಾತ್ರಿನೇ ಬಂದನ, ನಾ ಟಿ ವಿಯಾಗ ನೋಡಿದ್ದೇನೆ. ನನ್ನ ಮಾಹಿತಿ ಏನು ಬತ್ತು, ಆ ಹುಡುಗ ಏನು ಪೂಜೆ ಇರೋದಲ್ಲ, ಅವ್ನು ವಾಲ್ಮೀಕಿ ಜನಾಂಗನ ಗೊತ್ತಾಗಿದೆ ನನಗೆ. ಅವ್ನು ಕರೆದು ಮಾತಾಡ್ತಾನೆ. ಅವ್ನು ರೊಕ್ಕದ ಯಾವಾರದ್ದು, ಅವ್ನು ದುಡ್ಡು ಕೊಡು ಹೋಗಿತ್ತು, ಅದನ್ನು ಉಪಯೋಗ ಮಾಡ್ಕೊಂಡು, ಬೇರೆದಾದ್ರೆ ಉಪಯೋಗ ಮಾಡ್ಕೊಂಡು, ಯಾಕೆ ವಿದ್ಯಾವಂತ ಶಾಸಕನ ಉಪಯೋಗ ಮಾಡ್ಕೊಂಡು ಅವನು ಒಂದು ವ್ಯವಸ್ಥೆ ಮುಗ್ಸೋಕೆ ಪ್ಲ್ಯಾನ್ ಮಾಡಿದ್ದಾರೆ. ಯಾಕೆ ಕಳೆದ 30 ವರ್ಷದಲ್ಲಿ ಬೇರೆ ಅವರ ಜನಾಂಗದ ಎಮ್ ಎಲ್ ಎದ್ರು ಅವ್ರನ್ನ ತುಳಿದಿಲ್ಲ. ದಲಿತ ಮತ್ತು ವಿದ್ಯಾವಂತ ಇಲ್ಲ ಬರ್ತೈತಿ, ಎಲ್ಲ ಹಂಗದೆ, ಎಲ್ಲ ಹಂಗದೆ. ಯಾಕೆ ಬೇರೆ ಬುದ್ಧಿವಂತರು ತಮ್ಮ ಮನುಷ್ಯ ಬೆಳೀತಾರೆ, ಅವರು ಮಾಡೋದಲ್ಲ ಅಷ್ಟೇ. ನಮ್ಮ ದುರ್ದೈವ ಸಂಗತಿ. ಮತ್ತೇನು ನಾವು ಆಯ್ತಲ್ಲ ಟಿ ಥರಪ್ಪ. ನೋಡ್ರಿ, ಒಂದು ಹೇಳ್ತಾನಲ್ಲ, ಒಂದು ಬೆಳಗಾವ ಇರ್ಬೋದು, ಬೀದರ್ ಇರ್ಬೋದು, ಎಲ್ಲ ಸರಿಪಡಿಸ 120 ಬರ್ತಾವೆ, ಎಲ್ಲಿಗೆ ಬರೋಂಗಿಲ್ಲ. ನಾವಲ್ಲ ರೀ, ನಾನು ಸಾಮಾನ್ಯ ಕಾರ್ಯಕರ್ತ, ನಾವು ಅಂಥ ದೊಡ್ಡ ಇರ್ಬೋದು, ಜಿಲ್ಲಾಪುರದಾಗ ಇರ್ಬೋದು, ರಾಜ್ಯ ಮಟ್ಟದ ತೀರ್ಮಾನದಾಗ ನಮ್ಮ ನಾಯಕರು ಅದಾರೆ. ನಾವು ಒಂದು ಎಲ್ಲ ಎಂಗಲ್ದಾಗ ಕರೆಕ್ಟ್ ಮಾಡಿ 120 ಸೀಟ್ ಬರ್ತಾವೆ. ಇಲ್ಲಕ್ಕೆ ನಮ್ಮ ಸ್ವಯಂ ಅಪರಾಧ ಕಳ್ಕೋದು, ಅಧಿಕಾರ ಕಳ್ಕೋದು ಇಷ್ಟೇ. ಬರ್ತೇನೆ 25 ಬರ್ತಾನೆ, ಹೊಳ್ಳಿ ಬರ್ತಾನೆ. ನಾವು ಆಗಿ ಬರ್ತಾನೆ, ಇಲ್ಲೇ ಬರ್ತಾನೆ, ನಾನು ನಿಮ್ಮ ಮುಂದೆ ಬರ್ತಾನೆ. ಹೊಳ್ಳಿ 28ಕ್ಕೆ ಆಗಿ ಬರ್ತಾನೆ, ಹೊಳ್ಳಿ ಬರ್ತಾನೆ. ಅದೇ ದುರ್ದೈವ. ಅದೇ ಕೆಲವೊಂದು ವಿಷಯ ನಮ್ಗೆ ಭಾಳ ಮುಜುಗರ ಆಕೈತೆ, ಮಾತಾಗೋದಿಲ್ಲ. ಪಕ್ಷ ವೇದಿಕೆಯಲ್ಲಿ ಮಾತಾಡಿದ್ದೀನಿ, ನಾ ಬಹಿರಂಗವಾಗಿ ಎಕ್ಸೈಸ್ ಮಿನಿಸ್ಟರ್ ಬಗ್ಗೆ ಹೇಳಿದೆ, ಯಾರು ಹೇಳಂಗಿಲ್ಲ, ಹೇಳಿದೆ. ಹಾಂ, ಹೆದರ್ಬೋದು ಮುಂದೆ. ಮಧ್ಯಂತರ ಬರೋಂಗಿಲ್ಲ. 28ಕ್ಕೆ ಅವು ಶೆಡ್ಯೂಲ್ದಾಗ ಎಲೆಕ್ಷನ್ ಆಗೋದು, ಅದೆಲ್ಲ ಸುಳ್ಳು ಸುಮ್ಮ.